Hello everyone, my name is Pooja, Assistant Professor of Commerce, YER Government First Grade College. So in last video we discussed about internet concepts. So like what is internet, what is www, that is World Wide Web, then URL, Uniform Resource Locator, HTTP, Hypertext or Transfer Protocol, then HTML, Hypertext Markup Language, then W3C, World Wide Web Consortium, and then web browser ಅಂದ್ರೆ ಏನು, ವೆಬ್ ಸರ್ವರ್ ಅಂದ್ರೆ ಏನು, ವೆಬ್ಸೈಟ್ ಅಂದ್ರೆ ಏನು, ವೆಬ್ ಪೇಜ್ ಅಂದ್ರೆ ಏನು. ಸೊ ಡಿಫ್ರೆಂಟ್ ಇಂಟರ್ನೆಟ್ ಕಾನ್ಸೆಪ್ಟ್ಸ್ ಅನ್ನ ಕಲ್ತ್ಕೊಂಡ್ವಿ. ದೆನ್ SETP ಅಂದ್ರೆ ಕಲ್ತ್ಕೊಂಡ್ವಿ. SMTP ಅಂದ್ರೆ ದೆನ್ ISP ಅಂದ್ರೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಅಂದ್ರೆ ಏನಂತ ಕಲ್ತ್ಕೊಂಡ್ವಿ. ಅಂಡ್ ಈ ವಿಡಿಯೋದಲ್ಲಿ ನಾವು ಯಾವ್ದನ್ನ ಡಿಸ್ಕಸ್ ಮಾಡ್ತಿದೀವಿ ಅಂತಂದ್ರೆ securing and usage of email. So in this video we are going to discuss about securing and usage of email. So when it comes to business, so business anta bandaga, so in a day they're going to send various mails to various stakeholders. ಸೊ ಎಷ್ಟೊಂದು ಜನಕ್ಕೆ ಡೈಲಿ ಎಷ್ಟೊಂದು ಮೇಲ್ಸ್ ಗಳನ್ನ ಸೆಂಡ್ ಮಾಡೋದಿರುತ್ತೆ. ಸೊ ಇಮೇಲ್ ಅಂತ ಬಂದಾಗ ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಟ್ರೆಡಿಷನಲ್ ಮೇಲ್ಸ್ ಟು ಇಮೇಲ್. ಟ್ರೆಡಿಷನಲ್ ಮೇಲ್ಗೂ ಇವಾಗಿನ ಮೇಲ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಅದನ್ನ ನಾವ್ ಇಲ್ಲಿ ಕಲ್ತ್ಕೊಳ್ತಾ ಹೋಗ್ತೀವಿ. ವಾಟ್ ಇಸ್ ಇಮೇಲ್ ಅಂದ್ರೆ ಏನು, ಸೊ ಏನ್ ಡಿಫ್ರೆನ್ಸ್ ಬಿಟ್ವೀನ್, ಸೊ ಅದನ್ನೆಲ್ಲ ತಿಳ್ಕೊಳ್ತೀವಿ. ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಸೆಕ್ಯೂರಿಂಗ್ ಯುವರ್ ಇಮೇಲ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಬಿಕಾಸ್ ಎಲ್ಲ ವೈರಸ್ಗಳಾಗಿರ್ಬೋದು, ಈ ನಿಮ್ಮ ಮೇಲ್ಸ್ ಅನ್ನ ಹ್ಯಾಕ್ ಮಾಡೋದು ತುಂಬಾ ಜಾಸ್ತಿ ಆಗಿರೋದ್ರಿಂದ, ಸೊ ಇಂಟರ್ನೆಟ್ ಇಮೇಲ್ ಸೆಕ್ಯೂರಿಟಿ ಇಸ್ ಮೋಸ್ಟ್ important aspect to the business organizations. So first we need to understand the definition of email security. ಏನ್ email security ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. So let us see the definition. Email security is a term for describing different procedures and techniques for protecting email accounts, content, and communication against unauthorized access, loss, or compromise. So email security and it is nothing but the different procedures and techniques which we will use for protecting our email accounts. ನಮ್ಮ ಇಮೇಲ್ ಅಕೌಂಟ್ಸ್ ಅನ್ನ ಅಥವಾ ನಮ್ಮ ಕಂಟೆಂಟ್ ಅನ್ನ, ಸೊ ನಮ್ಮ ಆಕ್ಸೆಸ್ ಗಳನ್ನ, ನಮ್ಮ ಡೇಟಾ ಲಾಸ್ ಆಗ್ದಲೇ ಇರೋ ತರ, ಯಾವ್ದೋ ಕಾಂಪ್ರಮೈಸ್ ಆಗ್ದಲೇ ಇರೋ ತರ ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಆ ಟೆಕ್ನಿಕ್ಗೆ ಅಥವಾ ಪ್ರೊಸೀಜರ್ಗೆ ನಾವೇನಂತ ಹೇಳ್ತೀವಿ ಅಂತಂದ್ರೆ ಇಮೇಲ್ ಅಂತ ಹೇಳ್ತೀವಿ. ಸೊ ಇಮೇಲ್ ಈಸ್ ಆಫನ್ ಯೂಸ್ ಟು ಸ್ಪ್ರೆಡ್ ಮಾಲ್ವೇರ್, ಸ್ಪ್ಯಾಮ್ ಅಂಡ್ ಫಿಶಿಂಗ್ ಅಟ್ಯಾಕ್ಸ್. ನೀವು ನಾರ್ಮಲ್ ಆಗಿ ನೋಡ್ತಾ ಇರ್ತೀರಾ, ಎಷ್ಟೊಂದು ಮೇಲ್ಸ್ ಬರ್ತಾ ಇರುತ್ತೆ, ಮೇಲ್ಸ್ ಎಲ್ಲ ಸ್ಪ್ಯಾಮ್ ಅಲ್ಲಿ ಸೇವ್ ಆಗ್ತಾ ಇರುತ್ತೆ. ಸೊ ಅಂದ್ರೆ ದಿಸ್ ಇಸ್ ನಾಟ್ ರಿಕ್ವೈರ್ಡ್ ಅನ್ವಾಂಟೆಡ್ ಮೇಲ್ಸ್. So then attackers use deceptive messages to entice recipients to part with sensitive information, open attachments, or click on hyperlinks that install malware on the victim's device. ಸೊ ನಿಮ್ಗೆ ಎಷ್ಟೊಂದು ಅನ್ವಾಂಟೆಡ್ ಮೇಲ್ಸ್ ಬರ್ತಾ ಇರುತ್ತೆ, ಫೇಕ್ ಮೆಸೇಜಸ್ ಬರ್ತಾ ಇರುತ್ತೆ. ಸೊ ನೀವು ಒಂದ್ಸ ಆ ಅಟ್ಯಾಚ್ಮೆಂಟ್ಸ್ ನ ಓಪನ್ ಮಾಡಿದೀರಾ ಅಥವಾ ಅದ್ರ ಮೇಲೆ ಕ್ಲಿಕ್ ಮಾಡಿದೀರಾ ಅಂತಂದ್ರೆ, ಸೊ ಆ ಮಾಲ್ವೇರ್ ಏನ್ ನಿಮ್ಗೆ ವೈರಸ್ ಇರುತ್ತೆ ಅಥವಾ ಏನು ಅಟ್ಯಾಕ್ ಹ್ಯಾಕರ್ಸ್ ಏನು ಟೆಕ್ನಿಕ್ ಇರುತ್ತೆ, ನಿಮ್ ಸಿಸ್ಟಮ್ ಡಿವೈಸ್ಗೆ ಇನ್ಸ್ಟಾಲ್ ಆಗಿ ನಿಮ್ ಡ್ಯಾಮೇಜ್ ಅನ್ನ, ನಿಮ್ ಡೇಟಾಗೆ ಪ್ಲಸ್ ನಿಮ್ ಸಿಸ್ಟಮ್ಗೆ ಡ್ಯಾಮೇಜ್ ಅನ್ನ ಮಾಡುತ್ತೆ. Email is also a common entry point for attackers looking to gain a foothold in an enterprise network and obtain valuable company data. So business organizations ಅಂತ ಬಂದಾಗ ನಾನು ಆಲ್ರೆಡಿ ಹೇಳಿದ್ದೀನಿ, ನೀವು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಗಳನ್ನ, ಇಂಪಾರ್ಟೆಂಟ್ ಟ್ರಾನ್ಸಾಕ್ಷನ್ಸ್ ಎಲ್ಲ ಇಮೇಲ್ ಥ್ರೂ ನಡೀತಾ ಇರಬೇಕಾದ್ರೆ, ಸೊ ಆ ವ್ಯಾಲ್ಯೂಯಬಲ್ ಡೇಟಾನ ನೀವು ಸೆಕ್ಯೂರ್ ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್. ಸೊ ನಿಮ್ ನೆಟ್ವರ್ಕ್ ಗಳನ್ನ ಯೂಸ್ ಮಾಡ್ಕೊಂಡು ಹ್ಯಾಕರ್ಸ್ ಅಥವಾ ಅಟ್ಯಾಕರ್ಸ್ ಆಕ್ಟ್ ಮಾಡ್ಬೋದು, ನೀವು ಇನ್ಫಾರ್ಮೇಶನ್ ಅನ್ನ ಟೆಕ್ಸ್ಟ್ ಮಾಡ್ಬೋದು ಅಥವಾ ಸ್ಟೀಲ್ ಮಾಡ್ಬೋದು. ಸೊ ದ ಇಮೇಲ್ ಇಸ್ ಅ ವೇ ಆಫ್ ಅ ಕಾಮನ್ ಎಂಟ್ರಿ ಪಾಯಿಂಟ್ ಫಾರ್ ದಿ ಅಟ್ಯಾಕರ್ಸ್ ಟು ಹ್ಯಾಕ್ ಯುವರ್ ಕಂಪನಿ ಡೇಟಾ. ಕಂಪನಿ ಡೇಟಾ ಹ್ಯಾಕ್ ಮಾಡೋದಕ್ಕೆ ನಾನು ನಿಮ್ಗೆ ಕಂಪ್ಯೂಟರ್ ವೈರಸ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳಿದೆ, ಇಟ್ ಇಸ್ ಒನ್ ಅಮಾಂಗ್ ದಿ ಫಾರ್ಮ್ ಆಫ್ ಸ್ಪ್ರೆಡಿಂಗ್ ದಿ ವೈರಸ್ ಟು ದಿ ಸಿಸ್ಟಮ್. ನಿಮ್ ಕಂಪ್ಯೂಟರ್ಸ್ಗೆ ವೈರಸ್ ಅನ್ನ ಸ್ಪ್ರೆಡ್ ಮಾಡೋದಕ್ಕೆ ಈವನ್ ಇಮೇಲ್ ಕೂಡ ಅವರು ಕಾಮನ್ ಎಂಟ್ರಿ ಆಗಿ ಯೂಸ್ ಮಾಡ್ಕೊಳ್ತಾರೆ. So now we need to see how secure is email. Email ಅನ್ನ ನಾವು ಏನ್ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದೀವಿ, ಎವ್ರಿಬಡಿ, ಇವನ್ ಕಾಮನ್ ಪೀಪಲ್, ನಾಟ್ ಓನ್ಲಿ ಬಿಸ್ನೆಸ್ ಆರ್ಗನೈಸೇಷನ್ಸ್ ಆರ್ ಗವರ್ನಮೆಂಟ್ಸ್ ಆರ್ ಎನಿ authorities or organizations, even common people are using emails.
ಸೊ ಎಷ್ಟು ಜನಕ್ಕೆ ಇಮೇಲ್ ಸೆಕ್ಯೂರ್ ಆಗಿದೆ ಅನ್ನೋದ್ರ ಮೇಲೆ ಕಾನ್ಫಿಡೆಂಟ್ ಆಗಿದ್ದಾರೆ ಜನ. ಎಷ್ಟು ಜನಕ್ಕೆ ಅವೇರ್ ಇದೆ ವೆದರ್ ಇಟ್ ಈಸ್ ಸೆಕ್ಯೂರೆಬಲ್ ಆರ್ ನಾಟ್ ಸೆಕ್ಯೂರೆಬಲ್. ಸೊ ಅದನ್ನೆಲ್ಲ ತಿಳ್ಕೊಬೇಕಾಗುತ್ತೆ ನಾವು. ಸೊ ಲೆಟ್ ಅಸ್ ಸಿ ಹೌ ಸೆಕ್ಯೂರ್ ಅವರ್ ಇಮೇಲ್ ಈಸ್. Email was designed to be as open and accessible as possible. It allows people in organizations to communicate with each other and with people in other organizations. The problem is that email is not secure. This is a very important point for us. So email ಅನ್ನ ನಾವು it is open and accessible as possible. ಯಾರಾದ್ರೂ access ಮಾಡಬಹುದು. It is open. It is not restricted. So ಇದೇನ್ ಮಾಡುತ್ತೆ? It allows people to communicate with each other. ಸೊ ಒಂದು ಆರ್ಗನೈಸೇಷನ್ಸ್ ಅಂತ ಬಂದಾಗ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಲೈಕ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, HR ಡಿಪಾರ್ಟ್ಮೆಂಟ್ ಆಗಿರ್ಬೋದು. ಸೊ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಗಳ ಮಧ್ಯೆ ಕಮ್ಯುನಿಕೇಶನ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಸೊ ನಿಮ್ಗೆ ಇಮೇಲ್ ಸೇಲ್ ಮಾಡುತ್ತೆ. ಈಗ ಒಂದು ಡಿಪಾರ್ಟ್ಮೆಂಟ್ ಇಂದ ಇನ್ನೊಂದು ಡಿಪಾರ್ಟ್ಮೆಂಟ್ ಹೋಗಿ ನಿಮ್ಮ ಡಿಸ್ಕಷನ್ಸ್ ನೆಲ್ಲ ಮಾಡ್ಕೊಂಬಾರ್ದು, ಡಾಕ್ಯುಮೆಂಟ್ಸ್ ಎಲ್ಲ ಕಳ್ಸೋ ಹೋಗಿ ಇಟ್ ಟೇಕ್ಸ್ ಟೈಮ್ ಅಂಡ್ ಲಾಟ್ ಆಫ್ ಎಕ್ಸ್ಪೆಂಡಿಚರ್. ಬಟ್ ನೀವು ಇಮೇಲ್ಸ್ ಅನ್ನ ಯೂಸ್ ಮಾಡ್ತಾ ಇದೀರಾ ಅಂದ್ರೆ ಸೊ ನಿಮ್ ಟೈಮ್ ಸೇವ್ ಆಗುತ್ತೆ, ಕಾಸ್ಟ್ ಸೇವ್ ಆಗುತ್ತೆ, ಎಫೆಕ್ಟಿವ್ ಆಗಿರುತ್ತೆ. ಬಟ್ ಅದ್ರ ಜೊತೆಗೆ ಅದು ಸೆಕ್ಯೂರ್ ಇಲ್ಲ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಎನಿಬಡಿ ಕ್ಯಾನ್ ಹ್ಯಾಕ್ ಯುವರ್ ಇನ್ಫಾರ್ಮೇಶನ್. ಸೊ ದಿಸ್ ಅಲೌಸ್ ಅಟ್ಯಾಕರ್ಸ್ ಟು ಯೂಸ್ ಇಮೇಲ್ ಆಸ್ ಅ ವೇ ಟು ಕಾಸ್ ಪ್ರಾಬ್ಲಮ್ಸ್ ಇನ್ ಅಟೆಂಪ್ಟ್ ಟು ಪ್ರಾಫಿಟ್. ಸೊ ನಿಮ್ಮ ಇನ್ಫಾರ್ಮೇಶನ್ ಅನ್ನ ಯೂಸ್ ಮಾಡ್ಕೊಂಡು ಅವ್ರು ಪ್ರಾಫಿಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಇಮೇಲ್ ಅನ್ನ ಹ್ಯಾಕ್ ಮಾಡ್ತಾರೆ. ವೆದರ್ ಥ್ರೂ ಸ್ಪ್ಯಾಮ್ campaigns, malware and phishing attacks, sophisticated targeted attacks, or business email compromise. Attackers try to take advantage of the lack of security of email to carry out their actions. Since most organizations rely on email to do business, attackers exploit email in an attempt to steal sensitive information. So main target ಏನಾಗಿರುತ್ತೆ ಅಂತಂದ್ರೆ ನಿಮ್ಮ ಕಂಪನಿ ವೆರಿ ರಿಲೇಬಲ್ ಇನ್ಫಾರ್ಮೇಶನ್, ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅನ್ನ ಕದಿಯೋದು, ಅದನ್ನ ಎಕ್ಸ್ಪ್ಲಾಯ್ಟ್ ಮಾಡೋದೇ ಅವ್ರದ್ದು ಸ್ಟೀಲ್ ಮಾಡೋದೇ ಅವ್ರದ್ದು ಟಾರ್ಗೆಟ್ ಆಗಿರುತ್ತೆ, ಅವ್ರದ್ದು ಆಂಬಿಷನ್ ಆಗಿರುತ್ತೆ. ಸೊ ಅವ್ರು ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ದೇ ವಿಲ್ ಹ್ಯಾಕ್ ಯುವರ್ ಇಮೇಲ್. ಸೊ ನಾವು ಕಂಪ್ನಿಗಳು ಅಥವಾ ಬಿಸ್ನೆಸ್ ಆರ್ಗನೈಸೇಷನ್ಸ್ ಜಸ್ಟ್ ಇಮೇಲ್ ಅನ್ನ ಯೂಸ್ ಮಾಡಿಕೊಂಡು ಕಮ್ಯುನಿಕೇಟ್ ಮಾಡೋದು ಅಷ್ಟೇ ಇಟ್ ಇಸ್ ನಾಟ್ ಸಫಿಶಿಯಂಟ್. ದೇ ಆಲ್ಸೋ ಹ್ಯಾವ್ ಟು ಮೇಕ್ ಅ ಪಾಲಿಸೀಸ್ ಟು ಸೆಕ್ಯೂರ್ ದಿ ಇಮೇಲ್. ಬಿಕಾಸ್ ಎಲ್ಲಾರು ಕಂಪ್ನಿ ಡೇಟಾ ಇನ್ವಾಲ್ವ್ ಆಗಿರೋದ್ರಿಂದ ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು, ಟ್ರಾನ್ಸಾಕ್ಷನ್ಸ್ ಡೀಟೇಲ್ಸ್ ಆಗಿರ್ಬೋದು, ಅವ್ರ ಪ್ರಾಫಿಟಬಿಲಿಟಿ ಸ್ಟೇಟ್ಮೆಂಟ್ಸ್ ಡೇಟಾ ಆಗಿರೋದ್ರಿಂದ ಸೊ ದೇ ಹ್ಯಾವ್ ಟು ಸೆಕ್ಯೂರ್ ದೇರ್ ಡೇಟಾ ವಿಚ್ ಶುಡ್ ನಾಟ್ ಬಿ ಲೀಕ್. ಸೊ ಲೀಕ್ ಆಗಬಾರ್ದು ಅಥವಾ ಯಾರೋ ಸಮ್ಮನ್ ಅದನ್ನ ಆಕ್ಟ್ ಮಾಡಬಾರ್ದು ಅಂತಂದ್ರೆ ಸೊ ದೇ ಶುಡ್ ಹ್ಯಾವ್ ಸಮ್ ಸೆಕ್ಯೂರಿಟಿ ಪಾಲಿಸೀಸ್. ಸೊ ಲೆಟ್ ಅಸ್ ಸಿ ಹೌ ಕಂಪನೀಸ್ ಕ್ಯಾನ್ ಕ್ರಿಯೇಟ್ ದೇರ್ ಓನ್ ಪಾಲಿಸೀಸ್ ಟು ಸೆಕ್ಯೂರ್ ದೇರ್ ಇಮೇಲ್ಸ್. Because email is so critical in today's business world, organizations have established policies around how to handle this information flow. So email ಅಂದ್ರೆ it is nothing but information flow from one to another. ಇನ್ಫಾರ್ಮೇಶನ್ ಅನ್ನ ನೀವು ಪಾಸ್ ಮಾಡ್ತಾ ಇರ್ತೀರಾ. ಸೊ ನೀವು ಇನ್ಫಾರ್ಮೇಶನ್ ಅನ್ನ ಪಾಸ್ ಮಾಡ್ಬೇಕಾದ್ರೆ ಯು ಹ್ಯಾವ್ ಟು ಎಸ್ಟಾಬ್ಲಿಷ್ ಅ ಪಾಲಿಸಿ ಅರೌಂಡ್ ಹೌ ಟು ಹ್ಯಾಂಡಲ್ ಆ ಫ್ಲೋ ಅನ್ನ ಹ್ಯಾಂಡಲ್ ಮಾಡೋದಕ್ಕೆ ಯು ಹ್ಯಾವ್ ಟು ಕ್ರಿಯೇಟ್ ಅ ಪಾಲಿಸೀಸ್, ಸ್ಟ್ರಾಂಗ್ ಪಾಲಿಸೀಸ್ ಟು tackle those situations. One of the first policies most organizations establish is around viewing the contents of emails flowing through their email servers. So first important thing ಅವ್ರು ಏನ್ ಮಾಡ್ಬೇಕಂದ್ರೆ ಸೊ ದೇ ಹ್ಯಾವ್ ಟು ವ್ಯೂ ದಿ ಕಂಟೆಂಟ್ಸ್ ಆಫ್ ದಿ ಇಮೇಲ್ಸ್. ನೀವೇನೇನು ಕಂಟೆಂಟ್ಸ್ ಅನ್ನ ನಿಮ್ ಇಮೇಲ್ ಅಲ್ಲಿ ಇನ್ವಾಲ್ವ್ ಮಾಡಿದ್ರೆ ವೈಲ್ ಸೆಂಡಿಂಗ್ ದಿ ಮೇಲ್ಸ್ ಥ್ರೂ ಸರ್ವರ್ಸ್. It's important to understand what is in the entire email in order to act properly. ಸೊ ಅದ್ರ ಜೊತೆಗೆ ನೀವು ಇಮೇಲ್ ಏನ್ ಎಂಟೈರ್ ಇಮೇಲ್ ಇದೆ ಸೊ ಏನೇನ್ ಇನ್ಕ್ಲೂಡ್ ಆಗಿದೆ, ಸೊ ಏನೇನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಇದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದ್ರ ಪ್ರಕಾರ ನೀವು ವರ್ಕ್ ಮಾಡ್ಬೇಕಾಗುತ್ತೆ. ಆಫ್ಟರ್ ದೀಸ್ baseline policies are put into effect, an organization can enact various security policies on those emails. These email security policies can be as simple as removing all executable content from emails to more in-depth actions like sending suspicious content to a sandboxing.
One of the first best practices that organizations should put into effect is implementing a secure email gateway. So implementing a secure email gateway ಅಂದ್ರೆ ಸೆಕ್ಯೂರ್ ಆಗಿರ್ತಕ್ಕಂಥ ಇಮೇಲ್ ಟ್ರಾನ್ಸಾಕ್ಷನ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡೋದು. An email gateway scans and processes all incoming and outgoing email and make sure that threats are not allowed in. ಸೊ ನಾನು ನಿಮಗೆ ಕಂಪ್ಯೂಟರ್ ವೈರಸ್ ಅನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನಾನು ನಿಮ್ಗೆ ಹೇಳಿದೆ ಆಂಟಿ ವೈರಸ್ ಆರ್ ವೆರಿ ಇಂಪಾರ್ಟೆಂಟ್. ಹ್ಯಾಕರ್ಸ್ ಏನು ಮಾಡಲ್ಲ, ಜಸ್ಟ್ ನಿಮ್ಗೆ ವೈರಸ್ ಅನ್ನ ನಿಮ್ ಸಿಸ್ಟಮ್ಗೆ ಟ್ರಾನ್ಸ್ಫರ್ ಮಾಡಿ ನಿಮ್ ಡೇಟಾಸ್ ಅನ್ನ ಥೆಫ್ಟ್ ಮಾಡ್ತಾರೆ. ಸೊ ಆಗ್ಬಾರ್ದಂದ್ರೆ ಫಸ್ಟ್ ನೀವೇನ್ ಮಾಡ್ಬೇಕಂದ್ರೆ ಹ್ಯಾವ್ ಟು ಕ್ರಿಯೇಟ್ ಅ ಗೇಟ್ ವೇ ವೇರ್ all incoming and outgoing emails should be scanned and processed before opening. ನೀವು ಮೇಲ್ಸ್ ಅನ್ನ ಸೆಂಡ್ ಮಾಡೋದಕ್ಕಿಂತ ಮುಂಚೆ ಅಥವಾ ರಿಸೀವ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಎಲ್ಲ ಏನಾಗ್ಬೇಕು, ಮೇಲ್ಸ್ ಸ್ಕ್ಯಾನ್ ಆಗ್ಬೇಕು ಅಂಡ್ ಪ್ರೊಸೆಸ್ ಆಗ್ಬೇಕು. ದೆನ್ there should be confirmation that there are no viruses, there is no hacking. So after confirmation only you have to access, you have to open those mails. So next, because attacks are increasingly sophisticated, standard security measures such as blocking down bad file attachments are no longer effective. So ನೀವು ಚಾಪೆ ಕೆಳಗಡೆ ತೂರಿದ್ರೆ ಅವರು ರಂಗೋಲಿ ಕೆಳಗಡೆ ತೂರೋಷ್ಟು ಜಾಣರು ಇರ್ತಾರೆ ಹ್ಯಾಕರ್ಸ್. ಸೊ ಹಂಗಾಗಿ ನೀವು ಅವ್ರ ಲೆವೆಲ್ಗಿಂತ ಇನ್ನ ಜಾಸ್ತಿ ಮೇಲೆ ಹೋಗಿ ಯೋಚನೆ ಮಾಡ್ಬೇಕಾಗುತ್ತೆ. ಸೊ then a better solution is to deploy a secure email gateway that uses multi-layered approach. Like this automated email encryption, like encryption description is very important. So ನೀವೇನ್ ಮಾಡ್ಬೇಕಂದ್ರೆ while sending the mail, so you have to make it encrypt. Instead of text ಅಲ್ಲಿ ಅಥವಾ ವರ್ಡ್ ಅಲ್ಲಿ ಇರೋದಕ್ಕಿಂತ ಅದನ್ನ convert it into numbers or symbols or special characters. So there should be one key. So one key ಅನ್ನ ನೀವು ಪ್ರೊವೈಡ್ ಮಾಡಿ, that should be sent to recipient. ಅದು ರೆಸಿಪಿಯೆಂಟ್ ಮಾತ್ರ ಗೊತ್ತಿರಬೇಕು. ಸೊ ಅವ್ರು ಅದನ್ನ ಎನ್ಕ್ರಿಪ್ಟ್ ಆಗಿರ್ತಕ್ಕಂಥ ಡೇಟಾನ ಡಿಸ್ಕ್ರಿಪ್ಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು ಬೈ ಯೂಸಿಂಗ್ ದಟ್ ಕೀ ಅಂದ್ರೆ ಪಾಸ್ವರ್ಡ್. ಸೊ ಎನ್ಕ್ರಿಪ್ಟೆಡ್ ಮುಂದೆ ನೀವು ಆ ಪಾಸ್ವರ್ಡ್ ಅನ್ನ ಆ ಮೇಲ್ ಓಪನ್ ಆಗ್ಬೇಕಂದ್ರೆ ಜಸ್ಟ್ ಅಟ್ಯಾಚ್ ಅ ಪಾಸ್ವರ್ಡ್ ಟು ದಿ ಮೇಲ್. ಸೊ ದಟ್ ಈಸ್ ಅ ಕೀ ಟು ಓಪನ್ ದಟ್ ಮೇಲ್. ಸೊ ಎನ್ಕ್ರಿಪ್ಟ್ ಆಗುತ್ತೆ, ಕೀ ಅನ್ನ ಯೂಸ್ ಮಾಡ್ಕೊಂಡು ಡಿಸ್ಕ್ರಿಪ್ಟ್ ಮಾಡ್ಕೊಂಡ್ರೆ ದೇ ಕ್ಯಾನ್ ರೀಡ್ ದಿ ಮೇಲ್. The next is email security tools. A secure email gateway deployed either on premises or in the cloud should offer multi-layered protection from unwanted, malicious, and business email, granular visibility, and business continuity for organizations of all sizes, like a small scale ಆಗಿರ್ಬೋದು, large scale ಆಗಿರ್ಬೋದು, ಅಥವಾ ಮೀಡಿಯಂ ಸ್ಕೇಲ್ ಆಗಿರ್ಬೋದು. ಆಲ್ ಸೈಜ್ ಬಿಸ್ನೆಸ್ ಆರ್ಗನೈಸೇಷನ್ಸ್ ಗಳಿಗೆ ಇದಿಷ್ಟನ್ನ ಪ್ರೊವೈಡ್ ಮಾಡೋ ತರ ಒಂದು ಟೂಲ್ ಅನ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಸೊ ದೀಸ್ ಕಂಟ್ರೋಲ್ಸ್ ಎನೇಬಲ್ ಸೆಕ್ಯೂರಿಟಿ ಟೀಮ್ಸ್ ಟು ಹ್ಯಾವ್ ಕಾನ್ಫಿಡೆನ್ಸ್ ದಟ್ ದೇ ಕ್ಯಾನ್ secure users from email threats, maintain email communications in the event of an outage. An email encryption solution reduces the risks associated with regulatory violations, data loss, and corporate policy violations while enabling essential business communications. So email encryption solution ಏನ್ ಮಾಡ್ಬೇಕಂದ್ರೆ it should reduce the risk which is associated with the regulatory violations. So ನಿಮ್ ಕಂಪನಿ ಏನೋ ವೈಲೇಷನ್ ಆಯ್ತು ಅಥವಾ ಡೇಟಾ ಲಾಸ್ ಆಗೋದನ್ನ ಅಥವಾ ಕಂಪನಿ ಪಾಲಿಸಿ ವೈಲೇಷನ್ಸ್ ಆಗೋ ಆತರ ರಿಸ್ಕ್ ಗಳನ್ನ ಕಡಿಮೆ ಮಾಡೋ ತರ ಇರಬೇಕು. ಇಟ್ ಶುಡ್ ಬಿ ಅದೇರ್ ಟು ದಿ ಕಂಪನಿ ಪಾಲಿಸೀಸ್ ಆರ್ ಕಂಪನಿ ರೆಗ್ಯುಲೇಷನ್ಸ್, ಕಂಪನಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅದೇರಾಗಿರ್ಬೇಕು. ವೈಲ್ ಎನೇಬ್ಲಿಂಗ್ ಎಸೆನ್ಷಿಯಲ್ ಬಿಸ್ನೆಸ್ ಕಮ್ಯುನಿಕೇಶನ್. ಸೊ ನಿಮ್ ಬಿಸ್ನೆಸ್ ಕಮ್ಯುನಿಕೇಶನ್ ಎನೇಬಲ್ ಮಾಡೋದು, ಎಸೆನ್ಷಿಯಲ್ ಬಿಸ್ನೆಸ್ ಕಮ್ಯುನಿಕೇಶನ್ ಎನೇಬಲ್ ಮಾಡೋದ್ರ ಜೊತೆಗೆ ಸೊ ದ ಸೊಲ್ಯೂಷನ್ ಏನಾಗಿರ್ಬೇಕಂದ್ರೆ ಇಟ್ ಶುಡ್ ಅದೇರ್ ಟು ಆಲ್ ದಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಫ್ ದಿ ಕಂಪನಿ. The email security solution should work for any organization that needs to protect sensitive data while still making it readily available to affiliates, business partners, and users on both desktops and mobile devices. So bari systems ಗಳಿಗೆ ಮಾತ್ರ ರಿಸ್ಟ್ರಿಕ್ಟ್ ಆಗದಲೆ, ಸೊ ಇವನ್ ನಾವು ಸೆಲ್ ಫೋನ್ ಗಳಲ್ಲೂ ಕೂಡ ಅದನ್ನ ಯೂಸ್ ಮಾಡೋ ತರ ಇರಬೇಕು. ಬಿಕಾಸ್ ಸಮಟೈಮ್ಸ್ ಏನ್ ಮಾಡ್ತೀವಿ ನಾವು ವರ್ಕರ್ಸ್ ಬಿಸ್ನೆಸ್ ಮೇಲ್ಸ್ ಗಳನ್ನ ಕೂಡ ನಾವು ರಿಸೀವ್ ಮಾಡ್ಕೊಳ್ತಾ ಇರ್ತೀವಿ. An email encryption solution is especially important for organizations required to follow
compliance regulations like GDPR, HIPAA or SOX, or abide any security standards like PCI DSS. So various various things we need to discuss. So this is how encryption solutions work, email encryption solutions work. Sender, plain text data, then cipher data. So this is a public key, then there is a private key, then encrypted plain text data, then recipient. That is simple. Sender ಏನ್ ಮಾಡ್ತಾರೆ ಅವರು ಏನ್ ಟೆಕ್ಸ್ಟ್ ಇರುತ್ತೆ ಅದನ್ನ ಏನಕ್ಕೆ ಕನ್ವರ್ಟ್ ಮಾಡ್ತಾರೆ ಅಂತ ಅಂದ್ರೆ there is ಆ ಟೆಕ್ಸ್ಟ್ ನ ನಂಬರ್ಸ್ ಆಗಿ ಅಥವಾ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅನ್ನ ಅಥವಾ ಸಿಂಬಲ್ಸ್ ಅನ್ನ ಯೂಸ್ ಆಗಿ ಕನ್ವರ್ಟ್ ಮಾಡ್ತಾರೆ ಬೈ ಯೂಸಿಂಗ್ ದಿಸ್ ಸಾಫ್ಟ್ವೇರ್ ಯೂಸ್ ಮಾಡ್ಕೊಂಡು. ಸೊ there is a key, it is nothing but passwords. ಸೊ ಆ ಪಾಸ್ವರ್ಡ್ಸ್ ಅನ್ನ ಯಾರಿಗೆ ಕಳಿಸ್ತಾರೆ, ರೆಸಿಪಿಯೆಂಟ್. ಅವರು ಆ ಕೀಯನ್ನ ಯೂಸ್ ಮಾಡ್ಕೊಂಡು ಆ ಎನ್ಕ್ರಿಪ್ಟ್ ಆಗಿರ್ತಕ್ಕಂಥ ಡೇಟಾನ ಡಿಕ್ರಿಪ್ಟ್ ಆಗಿ ಯೂಸ್ ಮಾಡ್ಕೊಳ್ತಾರೆ. ಆ ಪಾಸ್ವರ್ಡ್ಸ್ ಅನ್ನ ಎಂಟ್ರಿ ಮಾಡಿದ್ರೆ ಆ ನಂಬರ್ ಅಲ್ಲಿ ಸಿಂಬಲ್ಸ್ ಅಲ್ಲಿ ಇರ್ತಕ್ಕಂಥ ಡೇಟಾ ಇಟ್ ವಿಲ್ ಕನ್ವರ್ಟ್ ಇನ್ ಟು ಟೆಕ್ಸ್ಟ್. ಅಂಡ್ ದ ನೆಕ್ಸ್ಟ್ ಆಸ್ಪೆಕ್ಟ್ ಇಸ್ ಯೂಸಿಂಗ್ ಇಮೇಲ್. ಇದುವರೆಗೂ ಸೆಕ್ಯೂರಿಟಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇವಾಗ ಇಮೇಲ್ಸ್ ಯೂಸಸ್ ಏನಂತ ನೋಡ್ತಾ ಹೋಗೋಣ. Despite all the methods of communication, email is still popular and has become as necessary as a phone number or mailing address. So ivaga nam day to day life alli email is playing an important role. So every important mails we are getting through email, electronic mail only. Similar to calling somebody, email has become a standard mode of communication, with the expectation being that everybody should have an email address. So common agogbitide, even everybody are having email address, and we are communicating through email only. The very important matters are happening through email. Email started out as a simple communication tool but is now used for much more than that. Beginning al just communication tool agi use ಮಾಡ್ತಿದ್ವಿ, but now it is more than that, beyond that. Business organizations ಆಗಿರ್ಬೋದು, government mails, everything is happening through email only. In many ways email has made my life easier ಅಂತಾನೆ ಹೇಳ್ಬೋದು. ಸೊ ನನ್ಗೆ ಏನಕ್ಕೆ ಅಲೋ ಮಾಡುತ್ತೆ ಇಮೇಲ್ ಅಂತ ನೋಡ್ತಾ ಹೋಗೋಣ. It allows me to contact people all over the world for free. There is no need to pay anything for email. ನೀವ್ ಏನ್ ಮಾಡ್ತೀರಾ, ಈಸಿಯಾಗಿ ಇಮೇಲ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು ಅಥವಾ ಇನ್ಸ್ಟಾಲ್ ಮಾಡ್ಕೊಳ್ಬಹುದು. So there is no payment for that. It is free. And then ಈ geographical area ಅಥವಾ ಈ region ಗೆ ಅಂತಾನೆ ಫಿಕ್ಸ್ ಆಗಿಲ್ಲ ಇಮೇಲ್. It is beyond the boundaries of the country. So ನೀವು ಆಲ್ ಓವರ್ ದಿ ವರ್ಲ್ಡ್ ಎಲ್ಲಿ ಬೇಕಾದ್ರೂ ಪೀಪಲ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಯಾರಿಗಾದ್ರೂ ಮೇಲ್ ಅನ್ನ ಕಳಿಸಬಹುದು. And it allows me to communicate with more than one person at a time. So ನೀವು ಮೇಲ್ ಅನ್ನ ಕಳಿಸ್ಬೇಕಾದ್ರೆ ಜಸ್ಟ್ ಒಂದೇ ಪರ್ಸನ್ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕಂತ ಏನು ರೂಲ್ಸ್ ಇಲ್ಲ. ಸೊ ಎಷ್ಟು ಜನ ಜೊತೆ ಬೇಕಾದ್ರೂ ನೀವು ಕಮ್ಯುನಿಕೇಶನ್ ಅನ್ನ ಎಷ್ಟು ಜನಕ್ಕಾದ್ರೂ ಒಂದೇ ಸಲ ನೀವು ಮೇಲ್ ಅನ್ನ ಕಳಿಸಬಹುದು. ಅಂಡ್ ಡಾಕ್ಯುಮೆಂಟ್ ಇಂಟರಾಕ್ಷನ್ಸ್ ಲೈಕ್ ನೀವು ಯು ಕ್ಯಾನ್ ಆಲ್ಸೋ ಅಟ್ಯಾಚ್ ಡಾಕ್ಯುಮೆಂಟ್ಸ್ ಅನ್ನ ಕಳಿಸಬಹುದು. ದೆನ್ ಇಟ್ ಲೀವ್ಸ್ ಮೆಸೇಜ್ ಎನಿ ಟೈಮ್ ಆಫ್ ಅ ಡೇ ವಿತೌಟ್ ಬಾದರಿಂಗ್ ಪೀಪಲ್. ಸೊ ನೀವು ಅದನ್ನೇ ನಿಮ್ಗೆ ಅದು ಡಿಸ್ಟರ್ಬ್ ಮಾಡೋದಿಲ್ಲ. ನಿಮ್ ಜಸ್ಟ್ ನಿಮ್ ಇಮೇಲ್ ಅಕೌಂಟ್ ಬಂದೆಲ್ಲ ಸ್ಟೋರ್ ಆಗ್ತಾ ಇರುತ್ತೆ. ನೀವು ಯಾವಾಗಾದ್ರೂ ಅದನ್ನ ಓಪನ್ ಮಾಡ್ಕೊಂಡು ನೋಡ್ಕೊಳ್ಬಹುದು. Here you can see the widespread usage of email. In 2019, the global email users amounted to 3.9 billion users. So 2019 ಅಲ್ಲಿ ಎಷ್ಟು ಜನ ಇಮೇಲ್ ಅನ್ನ ಯೂಸ್ ಮಾಡ್ತಾ ಇದಾರೆ ಅಂದ್ರೆ 3.9 billion, and they are expecting that figure to set to grow to 4.3 billion in 2023. So 4.3 billion is the words of population. It's really great number. So it should be shocked to see this number. So email ಎಷ್ಟು ನಮ್ ಲೈಫ್ ಅಲ್ಲಿ ಇಂಪಾರ್ಟೆನ್ಸ್ ಅನ್ನ ಪಡೆದಿದೆ ಅನ್ನೋದಕ್ಕೆ you can see this number. So 2023 ನಲ್ಲಿ ವರ್ಡ್ಸ್ ಆಫ್ ಪಾಪ್ಯುಲೇಷನ್ ಅಷ್ಟು ಜನ ಇಮೇಲ್ ಅನ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಪ್ರಿಡಿಕ್ಷನ್ ಆಗಿದೆ. ಜಸ್ಟ್ ಇನ್ನ ಎಷ್ಟಿದೆ, ಇನ್ನ 4.4 ಬಿಲಿಯನ್ ಅಷ್ಟೇ ಬಾಕಿ ಇರೋದು. ಸೊ ಅಷ್ಟ್ರಲ್ಲಿ ಅಷ್ಟು ಜನ ಇಮೇಲ್ ಅನ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಸ್ಟಾಟಿಸ್ಟಿಕ್ಸ್ ಹೇಳ್ತಾ ಇರೋದು. Now is getting to know email. So email, it is nothing but electronic mail, is a way to send and receive messages across the internet. So ನಾನು ಆಲ್ರೆಡಿ ಹೇಳಿದೀನಿ, ಇಮೇಲ್ ವರ್ಕ್ ಆಗ್ಬೇಕಂದ್ರೆ there should be internet connection. ನೀವು ಮೊಬೈಲ್ ಅಲ್ಲಾದ್ರೂ ಯೂಸ್ ಮಾಡಬಹುದು ಆರ್ ಕಂಪ್ಯೂಟರ್ಸ್ ಅಲ್ಲಾದ್ರೂ ಯೂಸ್ ಮಾಡಬಹುದು.
It's similar to traditional mail, but it also has some key differences. To get a better idea of what email is all about, take a look at the infographic below and consider how you might benefit from its use. So this is how traditional mail versus email. So address, delivery, time. There are three categories. So first, we'll see the difference between traditional mail and email based on address. Traditional mail is addressed with the recipient's name, street address, city, state or province, and then zip code like pin code. So for example, it will usually look something like this. So pin code or area, city, state or country ಎಲ್ಲ ಬರೀಬೇಕಾಗಿತ್ತು. But email ಅಲ್ಲಿ just a mail address. ಒಂದು email ID ಇದ್ರೆ ಸಾಕು. So at the rate of the Gmail account, Yahoo account, ಯಾವ್ದಾದ್ರು ಸರಿ, just ಒಂದು ಮೇಲ್ ಅಕೌಂಟ್ ನೇಮ್ ಇದ್ರೆ ಸಾಕು. ದಟ್ ಈಸ್ ಮೋರ್ ಎನಫ್. ನಮ್ಗೆ ಯಾವ ಕಂಟ್ರಿ ಕೋಡ್ ಬೇಕಿಲ್ಲ, ಪಿನ್ ಕೋಡ್ ಬೇಕಿಲ್ಲ, ಯಾವ ಸಿಟಿ, ಯಾವ ಸ್ಟೇಟು, ದರ್ ಇಸ್ ನೋ those informations are not required. Next, it's delivery. Traditional mail in a sealed envelope or package is delivered to a home or post office box by a mail carrier. ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ, ಟ್ರೆಡಿಷನಲ್ ಹೆಂಗಿತ್ತು, ಪೋಸ್ಟ್ ಆಫೀಸ್ಗೆ ಹೋಗ್ಬೇಕಿತ್ತು ನೀವು, ಅಲ್ಲಿ ಎನ್ವಲಪ್ ಅನ್ನ ತಗೊಂಡು you have to write that and you have to give postal address information, everything you have to put, and you have to drop it in post office box. ಅವ್ರೇನ್ ಮಾಡ್ತಾರೆ, ಪೋಸ್ಟ್ ಮ್ಯಾನ್ ತಗೊಂಡು ಅದನ್ನ ನಿಮ್ಮ ಯಾವ ಅಡ್ರೆಸ್ ಇರುತ್ತೆ ಅಲ್ಲಿ ತಲುಪಿಸ್ತಾರೆ. ಬಟ್ ಇಲ್ಲೇನಾಗುತ್ತೆ, ಇಮೇಲ್ ಅಲ್ಲಿ is delivered electronically across the internet. It is received by the inbox of an email service provider like Gmail or Yahoo or Outlook. ನಾರ್ಮಲ್ ಕಾಮನ್ ಆಗಿ ಜಾಸ್ತಿ ಜನ ಜಿಮೇಲ್ ಅನ್ನ ಯೂಸ್ ಮಾಡಿದ್ರೆ, ದಟ್ ಇಸ್ ಗೂಗಲ್ ಮೇಲ್ ಅನ್ನ. ಸೊ ಜಿಮೇಲ್ ನಿಮ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತೀರಾ. ಸೊ ಎವ್ರಿ ಮೇಲ್ ವಿಲ್ ಕಮ್ ಟು ಯುವರ್ ಇನ್ಬಾಕ್ಸ್. ನಿಮ್ಮ ಅಕೌಂಟ್ ಅಲ್ಲಿ ಏನ್ ಇನ್ಬಾಕ್ಸ್ ಇರುತ್ತೆ ಅಲ್ಲಿಗೆ ಬಂದೆಲ್ಲ ಸ್ಟೋರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಈಸ್ ಟೈಮ್. Traditional mail delivery could take anywhere between a couple of days to a couple of weeks, depending on where it's being sent. So based on your address, in location, ನೀವು ಎಲ್ಲಿ ಅಡ್ರೆಸ್ ಯಾವ ಲೊಕೇಶನ್ ಮೆನ್ಷನ್ ಮಾಡಿರ್ತೀರಾ, ಸೊ ಅದು ಡೇಸ್ ಆಗ್ಬೋದಿತ್ತು ಅಲ್ಲ ವೀಕ್ ಆಗ್ಬೋದಿತ್ತು, ಅಷ್ಟು ದಿನಗಳ ತಗೊಳ್ತಾ ಇತ್ತು. ಬಟ್ ಇಮೇಲ್ ಇಲ್ಲೇನಾಗುತ್ತೆ ಅಂದ್ರೆ, ಇಮೇಲ್ ಇಸ್ ಡೆಲಿವರ್ಡ್ ಇನ್ಸ್ಟಾಂಟ್ಲಿ ಆರ್ ಯೂಶಲಿ ವಿತ್ ಇನ್ ಅ ಫ್ಯೂ ಮಿನಿಟ್ಸ್. ಇಂಟರ್ನೆಟ್ ಕನೆಕ್ಷನ್ ಇದೆ ಅಂತಂದ್ರೆ ಇನ್ಸ್ಟಾಂಟ್ ಡೆಲಿವರಿ ಆಗುತ್ತೆ. ಇನ್ ಕೇಸ್ ಏನಾದ್ರು ಇಂಟರ್ನೆಟ್ ಪ್ರಾಬ್ಲಮ್ಸ್, ನೆಟ್ವರ್ಕ್ ಪ್ರಾಬ್ಲಮ್ಸ್ ಇತ್ತಂತಂದ್ರೆ ಫ್ಯೂ ಮಿನಿಟ್ಸ್ ಅಲ್ಲಿ ನಿಮ್ಗೆ ಡೆಲಿವರಿ ಆಗ್ಬೋದು. ಸೊ ಇದರಿಂದನೇ ನಿಮ್ಗೆ ಗೊತ್ತಾಗುತ್ತೆ ದ ಡಿಫ್ರೆನ್ಸ್ ಬಿಟ್ವೀನ್ ಟ್ರೆಡಿಷನಲ್ ಮೇಲ್ ಅಂಡ್ ಇಮೇಲ್. ಸೊ ಯಾರ್ಯಾರು ನಮ್ಗೆ ಮೇಲ್ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ತಾ ಇದಾರೆ ಅಂತ ನೋಡ್ತಾ ಹೋಗೋಣ. Today the top 3 webmail providers are Yahoo, Microsoft Outlook.com and Google's Mail. These three providers are dominating the mail market. So Gmail, Outlook.com and Yahoo. These providers are popular because they allow you to access your email account from anywhere with an internet connection. You can also access webmail on your mobile device also. And we are in the last part of this video, that is revision. So ಏನೇನು ಡಿಸ್ಕಸ್ ಮಾಡಿದ್ವಿ ಅಂತ ಜಸ್ಟ್ ಒಂದ್ಸಲ ಗ್ಲಾನ್ಸ್ ಮಾಡ್ಕೊಳ್ಳೋಣ. ಇಮೇಲ್ ಸೆಕ್ಯೂರಿಟಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಲೈಕ್ ಇಮೇಲ್ ಸೆಕ್ಯೂರಿಟಿ ಅಂದ್ರೆ ಏನು, ಸೊ ಇಮೇಲ್ ಎಷ್ಟು ಸೆಕ್ಯೂರ್ ಆಗಿದೆ, ಯಾವ ತರ ನಾವು ಸೆಕ್ಯೂರ್ ಮಾಡ್ಕೊಳ್ಬಹುದು, ವಿಚ್ ಆರ್ ದಿ ಬೆಸ್ಟ್ ಪಾಲಿಸೀಸ್, ಟೂಲ್ಸ್ ಅಂಡ್ ಯೂಸಿಂಗ್ ಇಮೇಲ್. ಸೊ ಇಮೇಲ್ ಅನ್ನ ಯೂಸ್ ಮಾಡೋದ್ರಿಂದ ಏನೇನು ಅಡ್ವಾಂಟೇಜ್ ಇದೆ, ದ ಡಿಫ್ರೆನ್ಸ್ ಬಿಟ್ವೀನ್ ಟ್ರೆಡಿಷನಲ್ ಮೇಲ್ ವರ್ಸಸ್ ಇಮೇಲ್. ಸೊ ಇದಿಷ್ಟು ಆಸ್ಪೆಕ್ಟ್ಸ್ ಅನ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಇಫ್ ಯು ವಾಂಟ್ ಮೋರ್ ಇನ್ಫಾರ್ಮೇಶನ್ ಯು ಕ್ಯಾನ್ ಗೋ ಥ್ರೂ ದಿಸ್ ರೆಫರೆನ್ಸಸ್. ಥ್ಯಾಂಕ್ ಯು.